ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಏನು ಅಂತಂದರೆ, ಈ ನಚ್ಚಿ ಇದನ್ನಲ್ಲ, ನಚ್ಚಿ ಏನು ಮಾಡ್ತಾನೆ ಅಂತಂದರೆ ಭೂಮಿಗೆ ಸಾರಿ ಅದಕ್ಕೆ ಏನಂತಂದರೆ ಅಂಜು ಈ ವಿಷಯ ಹೇಳಿದ್ಲು, ಅಣ್ಣಂದು ನಿಮ್ಮದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ. ಆದರೂ ನಾನು ಅದನ್ನು ನಂಬಲಿಲ್ಲ. ಆದರೂ ಕೂಡ ಏನಂತಂದರೆ ಕೇಳಬೇಕು ಅಂತ ಅನಿಸ್ತೋತೆ. ಅದಕ್ಕೆ ನಿಮ್ಮನ್ನು ಕೇಳಿ, ದಯವಿಟ್ಟು ಬೇಜಾರಾಗಬೇಡಿ ಅದಕ್ಕೆ, ಆಯಿತಾ? ನಾನು ನಂಬಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಶಾರದನಿಗೆ ಊಟ ಮಾಡಿಸ್ತಾ ಇರ್ತಾಳೆ ಭೂಮಿ. ಜೊತೆಗೆ ಈ ದೇವಯಾನಿ ರೂಮಲ್ಲಿ ತಲೆ ಕಡಿಸ್ಕೊಂಡು ಕೂತಿರ್ತಾಳೆ. ಅಂಜು ಇದ್ದವಳು ಎಣ್ಣೆ ತೊಗೊಂಡು ಹೋಗ್ತಾಳೆ, ಮಾಮ್ ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು. ಅಲ್ಲ, ಇಲ್ಲಿ ನೋಡಿದರೆ ನಾನು ತಲೆ ಕಡಿಸ್ಕೊಂಡು ಕೂತಿದ್ದೀನಿ, ನೀನು ನೋಡಿದ್ರೆ ಸೆಲೆಬ್ರೇಷನ್ ಮಾಡೋಕ್ಕೆ ಬಂದಿದೆಯಲ್ಲ ಅಂಜು, ಬುದ್ಧಿ ಇಲ್ವಾ ನಿನಗೆ ಅಂತ ಬೈತಾಳೆ. ಅಲ್ಲ ಮಾಮ್ ಕೂಲ್ ಯಾಕೆ ತಲೆ ಕಡಿಸ್ಕೊಂಡಿದ್ದೀರಾ ಅಂದ ತಕ್ಷಣ ಆ ಸಂಗೀತ ಕೋಮೆಯಿಂದ ಆಚೆನೇ ಬರಲ್ಲ ಅಂದ್ಕೊಂಡೆ. ಈ ಭೂಮಿ ಇದ್ದವಳು ಮನೆಯಿಂದ ಆಚೆ ಹೋಗ್ತಾಳೆ ಅಂತ ಅಂದ್ಕೊಂಡೆ. ಆದರೂ ಅವಳು ಬಂದಳು, ಇವಳು ಎದ್ಲು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳಿದಾಗ, ಕೂಲ್ ಮಾಮ್ ಕೂಲ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಇಷ್ಟೆಲ್ಲದ್ರ ಮಧ್ಯೆ ಒಂದು ಖುಷಿ ವಿಚಾರ ಕೂಡ ಇದೆ ಗೊತ್ತಾ ನಿಮಗೆ ಅಂದ ತಕ್ಷಣ, ಏನದು ಅಂಜು ಅಂತ ಹೇಳ್ತಾಳೆ. ಏನು ಗೊತ್ತಾ ಮಾಮ್, ನಮ್ಮ ಸತ್ಯವನ್ನು ಗೊತ್ತಿರುವಂಥ ಆ ಅಶ್ವಿನಿನೇ ಸತ್ತೋದ ಮೇಲೆ ಇನ್ನೇನು ಮಾಮ್ ನಮಗೆ ಟೆನ್ಷನ್ ಅಂದ ತಕ್ಷಣ, ಹೌದಲ್ವಾ? ಅಲ್ಲ ಮಾಮ್, ಇಂಥ ಕೆಲಸನೇ ಮಾಡಿದ್ದೀರಂತ, ಅಂಥದ್ರಲ್ಲಿ ಈ ಟೀ ಅಂಗಡಿನ ಮನೆಯಿಂದ ಆಚೆ ಹಾಕೋದು ನಿಮಗೇನು ದೊಡ್ಡಲೇಕನ ಮಾಮ್ ಅಂತ ಹೇಳ್ಬಿಟ್ಟು ಈ ಅಂಜು ಇದ್ದವಳು ತಲೆ ತುಂಬ್ತಾ ಇರ್ತಾಳೆ. ಈ ಕಡೆ ನಚ್ಚಿ ಇದ್ದವನು ಅದಕ್ಕೆ ಎಲ್ಲರೂ ಕೂಡ ಒಂದು ಕೊನೆ ಪುಟ ಅಂತ ಇರುತ್ತೆ. ನಂದು ಕೂಡ ಒಂದು ಪೋಸ್ಟ್ನಲ್ಲಿದೆ, ಏನಂತಂದರೆ ಅದು ನನ್ನ ಲವ್ ಮ್ಯಾಟರ್. ಅದನ್ನು ನಾನು ಯಾರ ಹತ್ರನೂ ಶೇರ್ ಮಾಡಿದ್ದಿಲ್ಲ, ಆದರೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಹಾಗೆ ನಿಮಗೂ ಯಾವತ್ತಾದರೂ ಅಣ್ಣ ಮತ್ತು ನಿಮ್ಮ ಮಧ್ಯೆ ಏನು ನಡೆದಿದೆ ಅಂತ ಹೇಳಿ, ಏನಾದರೂ ನಡೆದಿದ್ದರೆ ನನ್ನ ಮುಂದೆ ಹೇಳಿ, ಆದರೆ ಬಲವಂತ ಇಲ್ಲ, ನಿಮ್ಗೆ ಯಾವಾಗ ಹೇಳ್ಬೇಕು ಅನಿಸುತ್ತೆ ಆವಾಗ ಹೇಳ್ಬೋದು ಅಂತ ಹೇಳಿ ನಚ್ಚಿ ಹೇಳ್ತಾರೆ. ಭೂಮಿ ಮಾತ್ರ ಯೋಚನೆ ಮಾಡ್ತಾ ಇರ್ತಾಳೆ. ಶಾರದಮ್ಮನಿಗೆ ಊಟ ಮಾಡಿಸ್ತಾ ಇರ್ತಾಳೆ. ಅಜ್ಜಿಗೆ ತುಂಬ ಖುಷಿ ಆಗುತ್ತೆ. ನೋಡು, ಶಾರದಾ 2 ದಿನದಿಂದ ಉಪವಾಸ ಇದ್ಲು, ನೀನು ಬಂದ ಮೇಲೆ ಊಟ ಮಾಡೋದು ಭೂಮಿ. ಅಲ್ಲ ಭೂಮಿ, ಅಜಿತ್ ಮಧ್ಯೆ ನಿನ್ನ ಮಧ್ಯೆ ಏನಾಯಿತು ಅಂಥದ್ದು, ಯಾಕೆ ನೀವಿಬ್ರು ಮಾತಾಡ್ತಾ ಇಲ್ಲ, ಯಾಕೆ ತಡ್ಕೊಂಡ್ರಿ ಅಂತ ಅಜ್ಜಿ ಕೂಡ ಕೇಳ್ತಾಳೆ. ಬಟ್ ಭೂಮಿ ಏನೂ ಹೇಳೋದಿಲ್ಲ. ನಮ್ಮ ಸಂಗೀತಮಗೆ ಏನು ಬೇಕೋ ಅದೆಲ್ಲ ಅಡುಗೆ ಮಾಡಬೇಕು ಅಂತ ಹೋಗ್ತಾಳೆ. ಇನ್ನು ಈ ದೇವಯಾನಿ ಮತ್ತು ಅಶ್ವಿನಿಗೆ ಪಟ್ ಅಂತ ಒಂದು ಪ್ಲ್ಯಾನ್ ಹೊಳೆಯುತ್ತೆ. ಆ ಪ್ಲ್ಯಾನ್ ಏನಂತಂದರೆ, ಬಾ ಅಂಜು ಅಂತ ಹೇಳ್ಬಿಟ್ಟು, ಎಲ್ಲಿಗೆ ಮಾಮ್ ಅಂತಾಳೆ. ಬಾ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ಅಜಿತ್ ಮತ್ತು ಭೂಮಿ ರೂಮಿಗೆ ಹೋಗ್ಬಿಟ್ಟು ಅವಳು ಒಂದು ಹಳೆಯ ಸುಟ್ಕೇಸ್ ಇರುತ್ತೆ, ಅವಳು ಹಳೆಯ ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆನ ತೊಗೊಂಡು, ಮಾಮ್ ಇದು ಯಾಕೆ ಮಾಮ್ ಅಂತ ಕೇಳ್ತಾಳೆ. ಅದನ್ನು ತೊಗೊಂಡು ಭೂಮಿ ಬಟ್ಟೆ ಎಲ್ಲ ಅದರಲ್ಲಿ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿಬಿಟ್ಟು ಅವಳನ್ನ ಎತ್ತಂಗಡಿ ಮಾಡಬೇಕು, ಅವಳಿಗೆ ಚುಚ್ಚು ಮಾತಾಡಬೇಕು, ಚುಚ್ಚು ಮಾತಾಡಿ ಅವಳನ್ನ ಮನೆಯಿಂದ ಆಚೆ ಆಗಬೇಕು ಅನ್ನೋದು ಈ ಅಮ್ಮ ಮಗಳ ಪ್ಲ್ಯಾನ್ ಆಗಿರುತ್ತೆ. ಆ ಪ್ಲ್ಯಾನ್ ಪ್ರಕಾರನೇ ಎಲ್ಲ ಬಟ್ಟೆಗಳನ್ನು ಹಾಕ್ತಾರೆ. ಇನ್ನು ಊಟ ಮಾಡಿಸ್ತಾರೆ ಶಾರದಮ್ಮನಿಗೆ. ಊಟ ಮಾಡಿಸಿ ಆದಮೇಲೆ ಶಾರದನಿಗೆ ಟಾಬ್ಲೆಟ್ಸ್ ಕೊಡಬೇಕಾಗಿರುತ್ತೆ. ಪಲ್ಲವಿ ಬೇಕಾ, ನಮ್ಮ ರೂಮಲ್ಲಿ ಶಾರದಮ್ಮನ ಟಾಬ್ಲೆಟ್ಸ್ ಇದೆ, ತೊಗೊಂಡು ಬನ್ನಿ ಅಂತ ಹೇಳ್ತಾಳೆ ಭೂಮಿ. ಅಯ್ಯೋ ಬೇಡ ಭೂಮಿ, ಮತ್ತೆ ಪಲ್ಲವಿ ಯಾವುದಾದ್ರೂ ತಂದು ಕೊಡೋದು, ಅದು ಮತ್ತೆ ನಿನ್ನೆ ಶಾರದನ್ ಕೊಡೋದು, ಅದರಿಂದ ಏನಾದರೂ ಹೆಚ್ಚು ಕಮ್ಮಿ ಆಗೋದು ಬೇಡ. ಅವಳಿಗೆ ಗೊತ್ತಾಗಬೇಕಲ್ವಾ, ನೀನೇ ನಿನ್ನ ರೂಮಿಗೆ ಹೋಗಿ ಟಾಬ್ಲೆಟ್ಸನ್ನು ತೊಗೊಂಡು ಬಾ ಅಂತ ಅಜ್ಜಿ ಹೇಳ್ತಾರೆ. ಸರಿ ಅಜ್ಜಿ ಅಂತ ಭೂಮಿ ಯೋಚನೆ ಮಾಡ್ತಾನೆ ಹೋಗ್ತಾಳೆ. ಯಾಕಂದರೆ ಅಜ್ಜಿ ಆಡಿರುವಂಥ ಮಾತು ಒಂದು ಹೆಜ್ಜೆಗೂ ನೆನಪಾಗ್ತಾ ಇರುತ್ತೆ ಭೂಮಿಗೆ. ನೋಡಿ, ಒಂದು ಹೆಣ್ಮಗಳು ಏನು ಬೇಕಾದ್ರೂ ಸಹಿಸ್ಕೋತಾಳೆ, ಈ ಅವಮಾನ ಅನ್ನೋದು, ಅದು ಸ್ಪೆಷಲಿ ಗಂಡನಿಂದ. ಆದರೆ ಭಾಳ ಕಷ್ಟ ಅಲ್ವಾ? ಸೊ ಹಾಗಾಗಿ ಅದನ್ನು ಯೋಚನೆ ಮಾಡ್ತಾ ರೂಮ್ಗೆ ಹೋಗ್ತಿರ್ತಾಳೆ. ಅಲ್ಲಿಗೆ ಈ ಅಂಜು ಮತ್ತು ಅಂಜು ಕೂಡ ದೇವಯಾನಿ ಕೂಡ ಬರ್ತಾರೆ. ಬಂದವರೇ, ಒಂದು ಹೆಣ್ಣು ಏನು ಬೇಕಾದರೂ ಸಹಿಸ್ಕೋತಾಳೆ, ಆದರೆ ಇಂಥ ಅವಮಾನನ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತಾಳೆ, ಆದರೆ ಮಾನ ಬಿಡೋದಿಲ್ಲ ಅಲ್ವಾ? ನೋಡು ಭೂಮಿ, ಸ್ವಲ್ಪ ದಿನ ನೀನು ಲಕ್ಷ್ಮಿ ಮನೇಲಿ ಇರು, ಆಮೇಲೆ ಎಲ್ಲ ಸರಿ ಹೋದ್ಮೇಲೆ ಬಾ. ನಾನು ಲಕ್ಷ್ಮಿ ಮನೇಲಿ ಇರಲ್ಲ, ನಾನು ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಭೂಮಿ ಮತ್ತೆ ಈ ಮಾತನ್ನು ಹೇಳಿದಾಗ ಇಬ್ಬರು ಅಮ್ಮ ಮಗಳಿಗೆ ಖುಷಿ ಆಗುತ್ತೆ. ಹಾಗಾದರೆ ಭೂಮಿ ಊರು ಬಿಟ್ಟು ಹೋಗ್ತಾಳೆ. ಈ ಇಬ್ಬರು ಕುತಂತ್ರಿಗಳು ಏನು ಮಾಡ್ತಾರೆ ಅಂತಂದರೆ, ಮತ್ತೆ ಭೂಮಿನ ಮನೆಯಿಂದ ಆಚೆ ಹಾಕ್ತಾರೆ. ಭೂಮಿನ ತಡೆಯೋರು ಯಾರು? ಹಾಗಾದರೆ ಸಂಗೀತನ ಗತಿ ಏನು? ಇನ್ನು ಶಾರದಮ್ಮನ ಗತಿ ಏನು? ಅಜಿತ್ ಏನು ಮಾಡ್ಬೋದು ಮುಂದೆ? ಅಜಿತ್ ಭೂಮಿ ಪ್ರೀತಿನ ಉಳಿಸ್ಕೊಳ್ತಾರ? ಬಂದು ಕೆನ್ನೆಗೆ ಕಪಾಳಕ್ಕೆ ಬಾರಿಸ್ತಾರ? ಈ ಭೂಮಿ ಎಲ್ಲಿ ಹೋಗೋದಿಲ್ಲ, ಅವಳು ನನ್ನ ಹೆಂಡತಿ, ನನ್ನ ಜೊತೆನೇ ಇರ್ತಾಳೆ ಅಂತ ಹೇಳ್ಬಿಟ್ಟು ಅಶ್ವಿನಿಗೆ ಮತ್ತು ಅಶ್ವಿನಿ ಅಂತಲೇ ಬರ್ತಾ ಇದೆ. ಅಶ್ವಿನಿ ಆಲ್ರೆಡಿ ಮುಗಿದೋಗಿರೋ ಚಾಪ್ಟರ್. ಅಂಜು ಮತ್ತು ದೇವಯಾನಿಗೆ ಬಂದು ಕಪಾಳಕ್ಕೆ ಬಾರಿಸ್ತಾರ? ಭೂಮಿನ ನನ್ನ ಹೆಂಡತಿ ಅಂತ ಒಪ್ಕೊಳ್ತಾರ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.